ದೇವತೆಗಳು ಮತ್ತು ಅಸುರರು ಅಮೃತವನ್ನು ಪಡೆಯಲು ಒಟ್ಟಾಗಿ ಸಮುದ್ರ ಮಂಥನದಲ್ಲಿ ತೊಡಗಿದ್ದರು. ಬಹಳ ಪ್ರಯತ್ನದ ನಂತರ ಅಮೃತದ ಮಡಿಕೆ ಅಂತಿಮವಾಗಿ ಸಮುದ್ರದ ಆಳದಿಂದ ಹೊರಹೊಮ್ಮಿತು. ದೇವತೆಗಳು ವಿಶ್ವದಲ್ಲಿ ಶಕ್ತಿಯ ಸಮತೋಲನವನ್ನು ಕಾಪಾಡಿಕೊಳ್ಳಲು ಅಸುರರಿಂದ ಅಮೃತವನ್ನು ದೂರವಿಡಲು ನಿರ್ಧರಿಸಿದರು. ಅದಕ್ಕಾಗಿ ಭಗವಾನ್ ವಿಷ್ಣುವು ಮೋಹಿನಿಯ ವೇಷದಲ್ಲಿ ಅಮೃತದ ಮಡಿಕೆಯನ್ನು ತೆಗೆದುಕೊಂಡು ದೇವತೆಗಳಿಗೆ ಹಂಚಲು ಪ್ರಾರಂಭಿಸಿದನು. ಇದರಿಂದ ಸಂಶಯಗೊಂಡ ಅಸುರರು ಅಮೃತವನ್ನು ಪಡೆಯಲು ಉಪಾಯ ಮಾಡಿದರು. ಸ್ವರ್ಭಾನು ಎಂಬ ಒಬ್ಬ ಅಸುರ ದೇವರ ವೇಷವನ್ನು ಧರಿಸಿ ಅವರ ನಡುವೆ ಕುಳಿತುಕೊಂಡನು. ಮೋಹಿನಿಯು ದೇವತೆಗಳಿಗೆ ಅಮೃತವನ್ನು ನೀಡುತ್ತಿದ್ದಂತೆ ಸ್ವರ್ಭಾನು ತನ್ನ ಪಾಲನ್ನು ಸ್ವೀಕರಿಸಿ ಕುಡಿದನು. ಆದರೆ ಸೂರ್ಯ ಮತ್ತು ಚಂದ್ರದೇವರು ಆ ರಾಕ್ಷಸನನ್ನು ಗುರುತಿಸಿ ವಿಷ್ಣುವಿಗೆ ತಿಳಿಸಿದರು. ಆ ಕ್ಷಣದಲ್ಲಿ ಭಗವಾನ್ ವಿಷ್ಣುವು ಸ್ವರ್ಭಾನುವಿನ ತಲೆಯನ್ನು ತನ್ನ ಸುದರ್ಶನ ಚಕ್ರದಿಂದ ಕತ್ತರಿಸಿದನು. ಅಮೃತವನ್ನು ಸೇವಿಸಿದ್ದರಿಂದ ಸ್ವರ್ಭಾನು ಸಾಯಲಿಲ್ಲ. ಬದಲಾಗಿ ಅವನ ತಲೆ ಮತ್ತು ದೇಹವು 2 ಅಮರ ಘಟಕಗಳಾಗಿ ರೂಪಾಂತರಗೊಂಡಿತು. ತಲೆಗೆ ರಾಹು ಎಂದು, ದೇಹಕ್ಕೆ ಕೇತು ಎಂದು ಕರೆಯಲಾಯಿತು. ಪ್ರತೀಕಾರದಿಂದ ತುಂಬಿದ ರಾಹು ಮತ್ತು ಕೇತುಗಳು ಸೂರ್ಯ ಮತ್ತು ಚಂದ್ರರನ್ನು ಸ್ವರ್ಗದಾದ್ಯಂತ ಬೆನ್ನಟ್ಟುವುದನ್ನು ಮುಂದುವರಿಸುತ್ತಾರೆ. ಅವರ ದ್ರೋಹಕ್ಕೆ ಪ್ರತೀಕಾರವನ್ನು ಬಯಸುತ್ತಾರೆ. ಸೂರ್ಯ ಮತ್ತು ಚಂದ್ರಗ್ರಹಣಗಳ ಸಮಯದಲ್ಲಿ ರಾಹು ಕೇತು ಸೂರ್ಯಚಂದ್ರರನ್ನು ನುಂಗಲು ಯಶಸ್ವಿಯಾಗುತ್ತಾರೆ ಎಂದು ನಂಬಲಾಗಿದೆ.